ಮತದಾನದ ಹಿನ್ನೆಲೆ ಲಂಡನ್ನಿಂದ ಯುವತಿಯೊಬ್ಬರು ಮಂಡ್ಯಕ್ಕೆ ಬಂದಿದ್ದಾರೆ. ಮತ್ತೊಂದು ಉದಾಹರಣೆ, ಲಂಡನ್ನಿಂದ ಮಂಡ್ಯಕ್ಕೆ ಬಂದಿದ್ದಾರೆ. ಯಾಕೆ? ಮತ ಚಲಾಯಿಸೋದಕ್ಕೆ ಅಂತ. ಸೋನಿಕಾ ಅವರು ಲಂಡನ್ನಲ್ಲಿರೋದು, ಬಟ್ ಮಂಡ್ಯದಲ್ಲಿದೆ ಅವ್ರ ಓಟು. ಲಂಡನ್ನಿಂದ ಮಂಡ್ಯಗೆ ಬಂದು ವೋಟ್ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಕಾಳೇನಹಳ್ಳಿ ಮೂಲದ ಸೋನಿಕಾ ಅನ್ನೋರು ವೋಟ್ ಮಾಡೋದಕ್ಕೆ ಅಂತಾನೆ ಲಂಡನ್ನಿಂದ ಬಂದಿದ್ದಾರೆ. ಮಂಡ್ಯಕ್ಕೆ ಬಂದು ವೋಟ್ ಹಾಕಿದ್ದಾರೆ ನೋಡಿ. ಲಂಡನ್ನಲ್ಲಿ ನೆಲೆಸಿದ್ದಾರೆ. ಸಾಫ್ಟ್ವೇರ್ ಉದ್ಯೋಗಿ ಇವರು ಸೋನಿಕಾ ಅಂತ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾನು ಲಂಡನ್ನಿಂದ ಬಂದಿದ್ದೀನಿ. ಓಕೆ, ವೋಟ್ ಮಾಡಿದ್ರಾ ಮೇಡಮ್? ಹಾಂ, ವೋಟ್ ಮಾಡಿದ್ದೀನಿ. ಓಕೆ, ಏನು ಅನ್ಕೋಬೇಡಿ ಮೇಡಮ್. ಎಷ್ಟು ಖರ್ಚಾಯ್ತು? ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರಲಿಲ್ಲ ಬರೋದು, ಬಟ್ ಆದರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದರೆ ತುಂಬ ಒಳ್ಳೇದು ಅಂತ ಪ್ಲಾನ್ಸ್ ಇಲ್ಲ, ಬಟ್ ಆದರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ಲರೂ ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ಮೇಡಮ್ ನಮಸ್ತೆ, ಎಲ್ಲಿಂದ ಬಂದಿದ್ದೀರಾ? ನಾನು ಲಂಡನ್ನಿಂದ ಬಂದಿದ್ದೀನಿ. ಮತ್ತೆ ಇದು ವೋಟ್ ಆಯ್ತಾ ಮೇಡಮ್? ಹಾಂ, ವೋಟ್ ಆಯಿತು. ಎಲ್ಲರೂ ಬಂದು ದಯವಿಟ್ಟು ವೋಟ್ ಮಾಡಿ. ನಮ್ಮ ಅಣ್ಣ ಆ್ಯಕ್ಚುಲಿ ನನಗೆ ಎಲೆಕ್ಷನ್ಸ್ ಬಗ್ಗೆ ಹೇಳಿದ್ರು, ಎಷ್ಟು ಇಂಪಾರ್ಟೆನ್ಸ್ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸಿದ್ರು. ಸೊ ಅದಕ್ಕೆ ನಾನು ಲಂಡನ್ನಿಂದ ಬಂದು ವೋಟ್ ಹಾಕಿದ್ದೀನಿ. ಎಲ್ಲರೂ ಬಂದು ವೋಟ್ ಹಾಕಿ, ತುಂಬ ಇಂಪಾರ್ಟೆಂಟು ನಮ್ಮ ರಾಜ್ಯ ಬೆಳೆಯೋಕ್ಕೋಸ್ಕರ. ಮತ್ತು ನಮ್ಮ ಜನತೆಗೆ ಈಗ ತುಂಬ ಬರಗಾಲ ಇದೆ. ಸೊ ಅದು ನಿವಾರಣೆ ಆಗಬೇಕು ಅಂತ ಅಂದರೆ ನಾವು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕು. ಸೊ ಎಲ್ಲರೂ ಬಂದು ನೋಡಿ, ಅವ್ರು ಹೇಳೋದು ಕೇಳಿಸ್ಕೊಳ್ತಾ ಇದ್ರಿ. ಸುಮಾರು 1.5 ಲಕ್ಷ ಖರ್ಚಾಗಿದೆ ಅವ್ರಿಗೆ ಲಂಡನ್ನಿಂದ ಮಂಡ್ಯಕ್ಕೆ ಬಂದು ವೋಟ್ ಹಾಕೋದಕ್ಕಷ್ಟೇ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಒಂದು ವೋಟ್ನ ಬೆಲೆ ಎಷ್ಟು ಅಂತ. ಇದಕ್ಕೆ ಮುಂಚೆ ಇನ್ನೂ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ವಿ. ಕುಟುಂಬ ಸಮೇತರಾಗಿ ದುಬೈಯಿಂದ ಮಂಗಳೂರಿಗೆ ಬಂದಿದ್ರು ಅವರು ವೋಟ್ ಮಾಡೋದಕ್ಕೆ. ಬಂದು ಇಡೀ ಕುಟುಂಬ ಸಮೇತರಾಗಿ ವೋಟ್ ಮಾಡಿದ್ರು. ಪ್ರತಿ ಸಲ ನಾವು ಇಡೀ ಕುಟುಂಬ ಸಮೇತರಾಗಿ ಬಂದು ಇದೇ ರೀತಿ ವೋಟ್ ಮಾಡಿ ಹೋಗ್ತೀವಿ ಅಂತ. ಈಗ ಇವರು ಸೋನಿಕಾ ಸಾಫ್ಟ್ವೇರ್ ಉದ್ಯೋಗಿ, ಲಂಡನ್ನಲ್ಲಿ ನೆಲೆಸಿರೋದು ಅವರು. ಕೊನೆ ಕ್ಷಣದಲ್ಲಿ ನನ್ನ ಸಹೋದರ ಹೇಳಿದ್ರು ಒಂದು ವೋಟ್ನ ಮಹತ್ವ ಎಷ್ಟು ಅಂತ ಹೇಳಿ. ನಮ್ಮ ಮಂಡ್ಯ ಜನಕ್ಕೆ ಒಳ್ಳೇದಾಗಬೇಕು, ನನ್ನ ಒಂದು ವೋಟಿಂದ ಏನಾಗ್ಬಿಡುತ್ತೆ ಅಂತ ಯೋಚನೆ ಮಾಡೋದು ತಪ್ಪು. ಈ ಕಾರಣಕ್ಕಾಗಿ ನಾನು ಬಂದು ವೋಟ್ ಮಾಡ್ತಾ ಇದ್ದೀನಿ. ಇದರಿಂದ ಮತ್ತಷ್ಟು ಜನಕ್ಕೆ ಅರ್ಥ ಆಗಬೇಕು. ಮನೇಲೇ ಇದ್ದು ವೋಟಿಂಗ್ ಬೂತ್ ಸ್ವಲ್ಪ ದೂರದಲ್ಲಿದೆ ಅಂತ ಹೋಗದೆ ಮನೇಲೆ ಕುಳಿತುಕೊಳ್ಳೋರಿಗೆ ಯೋಚನೆ ಮಾಡಬೇಕು, ನಿಮ್ಮ ಒಂದು ವೋಟಿನ ಮೌಲ್ಯ ಎಷ್ಟು ಅಂತ. ಏನೂ ಖರ್ಚಾಗೋದಿಲ್ಲ, ಬಹಳ ದೂರ ಏನಿರೋದಿಲ್ಲ ವೋಟಿಂಗ್ ಬೂತು. ಸಾಕಷ್ಟು ಸಂಖ್ಯೆಯಲ್ಲಿ ವೋಟಿಂಗ್ ಬೂತ್ಗಳನ್ನು ಮಾಡಿರ್ತಾರೆ ಚುನಾವಣಾ ಆಯೋಗದವರು. ಜನಸಂಖ್ಯೆಗೆ ಅನುಗುಣವಾಗಿ ಲೆಕ್ಕಾಚಾರ ಮಾಡಿ, ಬಹಳ ಅಂತರ ಏನಿರೋದಿಲ್ಲ. ನಿಮ್ಮದೇ ಖಾಸಗಿ ವಾಹನಗಳಿರುತ್ತೆ, ಹೋಗಿ ವೋಟ್ ಹಾಕಿ ಬರೋದು ದೊಡ್ಡ ವಿಷಯ ಆಗಿರೋದಿಲ್ಲ. ಆದರೆ ಅದಕ್ಕೂ ಕೂಡ ಕೆಲವರಿಗೆ ನಿರುತ್ಸಾಹ ಇರುತ್ತೆ. ಆದರೆ ಇವ್ರುಗಳೆಲ್ಲ ದುಬೈನಿಂದ ಲಂಡನ್ನಿಂದ ಬಂದು ಅವ್ರವ್ರ ಕ್ಷೇತ್ರಗಳಿಗೆ ಹೋಗಿ ಅವರ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ ದುಬೈನಿಂದ ಬಂದು ಪ್ರತಿ ಚುನಾವಣೆಗೂ ನಾನು ಇಲ್ಲಿ ನಮ್ಮ ಹಕ್ಕು ಚಲಾಯಿಸಿ ಹೋಗ್ತೀವಿ ಅಂತ ಮತ್ತೊಬ್ರು ಉದ್ಯಮಿ ಹೇಳ್ತಾ ಇದ್ರು. ಅವರು ದುಬೈನಲ್ಲಿ ನೆಲೆಸಿರೋದು, ಇಡೀ ಕುಟುಂಬ ಅಲ್ಲೇ ಇರೋದು, ಬಟ್ ಅವ್ರ ವೋಟ್ಗಳೆಲ್ಲ ಇಲ್ಲಿದೆ. ಅದಕ್ಕೆ ಅಂತಲೇ ಇವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಅವ್ರ ಹಕ್ಕು ಚಲಾಯಿಸಿದ್ದಾರೆ. ಪ್ರತಿ ಸಲನೂ ಬರ್ತೀವಿ, ಇಲ್ಲಿರುವಂಥವ್ರು ಯಾರು ಕೂಡ ನಿಮ್ಮ ಹಕ್ಕು ಚಲಾಯಿಸೋದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರು. ಈಗ ಈ ಸೋನಿಕಾ ಅವರು ಕೂಡ ಅಷ್ಟೇ ಲಂಡನ್ನಿಂದ ಬಂದಿದ್ದಾರೆ ಮಂಡ್ಯಗೆ. ಅವ್ರದ್ದು ಒಂದು ವೋಟ್ ಹಾಕೋದಕ್ಕೆ ಒಬ್ಬರೇ ಬಂದಿದ್ದ ಅನ್ಸುತ್ತೆ. ಅವರು ಸುಮಾರು 1.5 ಲಕ್ಷ ಖರ್ಚಾಯಿತು ಅಂತ. ಅದನ್ನು ಅವ್ರು ಹೇಳ್ಕೊಳ್ಳಿಲ್ಲ. ಅಲ್ಲಿ ಯಾರು ಕೇಳಿದ್ರು ಪಾಪ, ವೋಟ್ ಹಾಕೋದಕ್ಕೆ ಅಂತಲೇ ಲಂಡನ್ನಿಂದ ಬಂದಿದ್ದೀರಲ್ಲ, ಎಷ್ಟು ಖರ್ಚಾಯಿತು ಅಂತ. ಇಲ್ಲಿ ನೀವು ಪಕ್ಕದ ಜಿಲ್ಲೆಯಲ್ಲಿದ್ದರೆ ನಿಮ್ಮ ಕ್ಷೇತ್ರಕ್ಕೆ ಹೋಗಿ ವೋಟ್ ಹಾಕಿ ಅಂದರೆ ನನ್ನ ಖರ್ಚಲ್ಲಿ ಹೋಗಿ ವೋಟ್ ಹಾಕಬೇಕಾ, ಅಥವಾ ಹೋದರೆ ನನ್ನ ಖರ್ಚೇನಾದರೂ ವಾಪಸ್ಸಲ್ಲಿ ಸಿಗುತ್ತಾ ಅಂತ ಯೋಚನೆ ಮಾಡೋ ಮತದಾರರು ಇದ್ದಾರೆ. ನಿಮ್ಮ ಮಧ್ಯೆನೇ ತುಂಬ ಜನ ಇದ್ದಾರೆ. ಅಂಥ ಲೆಕ್ಕಾಚಾರಗಳಿಗೆ ಬೀಳಬೇಡಿ. ಮತದಾನ ಅನ್ನೋದು, ಮತ ಹಾಕುವ ನಿಮ್ಮ ಹಕ್ಕು ಅದೆಲ್ಲದಕ್ಕಿಂತ ದೊಡ್ಡದ್ದು. ನಿಮ್ಮ ಮತದ ಮೌಲ್ಯ ಅದೆಲ್ಲದಕ್ಕಿಂತ ದೊಡ್ಡದ್ದು. ಇಂಥ ನಿದರ್ಶನಗಳಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅದೇ. 3 ಗಂಟೆ ಅಷ್ಟೊತ್ತಿಗೆಲ್ಲ ಬಹುತೇಕ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬೆಂಗಳೂರಿನ ಕ್ಷೇತ್ರಗಳು ಬಿಟ್ಟರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲೂ 50% ಕ್ರಾಸ್ ಆದ ಹಂಗಿದೆ ವೋಟಿಂಗ್ ಪರ್ಸೆಂಟೇಜ್. ಬಟ್ ಬೆಂಗಳೂರು ನಾರ್ತು, ಸೌತು, ಸೆಂಟ್ರಲ್ಲು ಇಲ್ಲೆಲ್ಲ ಇನ್ನೂ 40-41% ಅಷ್ಟರಲ್ಲೇ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ 50% ರೀಚ್ ಆಗಿದೆ ಒಂದು ಹಂತಕ್ಕೆ. ದಕ್ಷಿಣ ಕನ್ನಡದಲ್ಲೇ ಅತಿ ಹೆಚ್ಚು ವೋಟಿಂಗ್ ಆಗಿರೋದು ಇದುವರೆಗೂ 58.76%. ಇದಕ್ಕೆ ಮುಂಚೆ ನಾವು ನೋಡಿದ ಹಾಗೆ. ಇನ್ನು ಅದು ಬಿಟ್ಟರೆ ಉಡುಪಿ ಚಿಕ್ಕಮಗಳೂರು ನೆಕ್ಸ್ಟ್ ಪ್ಲೇಸಲ್ಲಿದೆ. ಮಂಡ್ಯ, ಉಡುಪಿ, ಚಿಕ್ಕಮಗಳೂರು ಈ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ ಒಂದೇ ಹಂತದ ವೋಟಿಂಗ್ ನಡೀತಾ ಇದೆ. ಅದು ಬಿಟ್ಟರೆ ತುಮಕೂರು ಮತ್ತು ಹಾಸನ ನಂತರದ ಸ್ಥಾನದಲ್ಲಿ ಬರುತ್ತೆ. 55% ಶೇಕಡವಾರು ಮತದಾನ ಅಲ್ಲಿ ಕಂಡು ಬರ್ತಾ ಇರೋದು. ನಂತರದಲ್ಲಿ ಮೈಸೂರು, ಚಾಮರಾಜನಗರ ಈ ಭಾಗಗಳಲ್ಲಿ ವೋಟಿಂಗ್ ನಡೀತಾ ಇದೆ. ಏನೇ ಹೇಳಿದ್ರು ಅಲ್ಲೆಲ್ಲ ಈಗಾಗಲೇ 50% ಕ್ರಾಸ್ ಆಗಿರೋದಂತೂ ಹೌದು. ಅದು 3 ಗಂಟೆಗೆ ಅನ್ವಯ ಆಗೋ ಹಾಗೆ ಆ ರಿಪೋರ್ಟ್ ಲಭ್ಯ ಆಗಿದ್ದು. ಇನ್ನು 6 ಗಂಟೆವರೆಗೆ ಅಂದರೆ ಇನ್ನು ಉಳಿದ 3 ತಾಸಿನ ರಿಪೋರ್ಟ್ ಸಿಗಬೇಕು. ಇನ್ನು 2 ತಾಸು ಬಾಕಿ ಇದೆ. ಮತದಾನ ಇನ್ನೂ ಕೂಡ ನಡೀತಾ ಇದೆ. ಸೊ ಸಂಜೆ 6 ಗಂಟೆವರೆಗೆ ಎಷ್ಟು ಮತದಾನ ಆಗುತ್ತೆ, ಮತ್ತೊಂದು ಅಂತಿಮವಾದಂಥ ರಿಪೋರ್ಟ್ ಸಿಕ್ಕಿದಾಗ 2019ರಲ್ಲಿ ಎಷ್ಟಾಗಿತ್ತು, ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟಾಗಿದೆ ಅದೆಲ್ಲವನ್ನು ಅಂದಾಜು ಹಾಕಿ ನೋಡಿದಾಗ ಗೊತ್ತಾಗುತ್ತೆ. ಕಳೆದ ಬಾರಿಗಿಂತ ಹೆಚ್ಚಿನ ಉತ್ಸಾಹದಿಂದ ಮತದಾರರು ಬಂದು ವೋಟ್ ಮಾಡಿದಾರಾ ಅಥವಾ ಕಳೆದ ಬಾರಿಗಿಂತನೂ ಕಡಿಮೆ ಆಗಿದೆಯಾ,
ಆ ರಿಪೋರ್ಟ್ನಲ್ಲಿ ಗೊತ್ತಾಗಬೇಕು. ಬೆಂಗಳೂರಿನಲ್ಲಂತೂ ಏನೇ ಪ್ರಯತ್ನ ಮಾಡಿ, ಎಷ್ಟೇ ಜಾಗೃತಿ ಮೂಡಿಸಿ, ಕಡಿಮೆ ಮತದಾನ ಕಂಡು ಬರೋದೇ ಬೆಂಗಳೂರಿನ ಕ್ಷೇತ್ರಗಳಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.